ಚಾನಲ್ಗೆ ಸ್ವಾಗತ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಆಲೂ ಪರೋಟ ಮಾಡ್ತಾಯಿದ್ದೆ. ಯಾವ ರೀತಿ ನೋಡೋಣ ಬನ್ನಿ. ಇದು ಗೋಧಿ ಹಿಟ್ಟು ಅಷ್ಟು ತೊಗೊಂಡಿದ್ದೀನಿ. ನಾನು ಕಲಸಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಉಪ್ಪು, ಎಣ್ಣೆ, ನೀರು ಹಾಕ್ಬಿಟ್ಟು ನಮಗೆ ನೋಡಿ ಎಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ನಾನು ಆ ರೀತಿ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಗೋಧಿ ಹಿಟ್ಟು ಒಂದು 2 ಕಪ್ ತೊಗೊಂಡಿದ್ದೀನಿ. ನಾನು ಜಾಸ್ತಿ ಪ್ರಮಾಣ ಮಾಡ್ತಾಯಿರೋದಕ್ಕೆ 2 ಕಪ್ಪು 3 ತೊಗೊಂಡಿದ್ದೀನಿ. ನಾನು ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ತೊಗೋಬೋದು. ಈ ಬೋಲ್ಗೆ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಸ್ಮ್ಯಾಶ್ ಮಾಡ್ಕೊತೀವಿ. ಒಂದು 7 ಇದೆ ಆಲೂಗಡ್ಡೆ. ಇದು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊತೀನಿ. ಇವೆಲ್ಲ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ದಪ್ಪ ಈರುಳ್ಳಿ, ಒಂದು 2 ಈರುಳ್ಳಿ ಹಚ್ಕೊಂಡಿದ್ದೀನಿ ಸಣ್ಣಕ್ಕೆ. ಹಸಿಮೆಣ್ಸಿನ್ಕಾಯಿ 2. ನಾನು ಶುಂಠಿ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ನೋಡಿ ಈ ರೀತಿ ಹಚ್ಕೊಂಡಿದ್ದೀನಿ. ನಾನು ಈಗ ಹಾಕ್ತಾಯಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ತಾಯಿದ್ದೀನಿ. ರುಚಿ ತಕ್ಕಷ್ಟು ಹಾಕಿ. ಧನಿಯಾ ಪುಡಿ ಹಾಕ್ತೀನಿ ಒಂದು ಅರ್ಧ ಸ್ಪೂನು. ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು. ಇದಕ್ಕೆ ಆಮ್ಚೂರ್ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು. ಇದಕ್ಕೆ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು. ಇದನ್ನು ಈಗ ನೀಟಾಗಿ ಕೈಯಲ್ಲೇ ಕಲಿಸ್ಕೋಬೇಕು. ನೀಟಾಗಿ ಕಲಿಸ್ಕೊಳ್ಳಿ. ನಿಮಗೆ ನೋಡಿ ಎಲ್ಲ ಕಲಿಸ್ಕೊಂಡಿದ್ದೀನಿ. ನಾನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೀವು ಒಂದೊಂದು ಉಂಡೆ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸೈಜ್ ಬೇಕೋ ಉಂಡೆ ಆ ಸೈಜ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಈಗೆಲ್ಲ ಉಂಡೆ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಉಂಡೆ ಎಲ್ಲ ಮಾಡ್ಕೊಂಡಿದ್ದೀನಿ. ಒಂದು 10 ಉಂಡೆ ಆಗಿದೆ. ನೋಡಿ ಒಂದು 7 ಆಲೂಗಡ್ಡೆ ತೊಗೊಂಡ್ರೆ ಒಂದು 10 ಉಂಡೆ ಆಗುತ್ತೆ. ಈಗ ನಾನು ಯಾವ ರೀತಿ ಲಟ್ಟಿಸೋದು ಅಂತ ತೋರಿಸ್ತೀನಿ. ನಾನು ಒಂದು ಉಂಡೆ ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿ ಲಟ್ಟಿಸ್ಬಿಟ್ಟು ಮಾಡ್ತೀನಿ. ಸ್ವಲ್ಪ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ತುಂಬ ತೆಳ್ಳಗೆ ತಟ್ಟಬೇಡಿ, ಸ್ವಲ್ಪ ಮಂದನೇ ಇರಬೇಕಿದು. ಇದಕ್ಕೆ ಫಿಲಪ್ ಮಾಡ್ಕೊತೀನಿ. ಇಷ್ಟು ಸಾಕು. ಈ ಫುಲ್ಲು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ತಗೊಂಡು. ಇದು ಫ್ಲವರ್ ರೀತಿ ಆಗುತ್ತೆ. ಇದನ್ನು ನೀಟಾಗಿ ಆಮೇಲೆ ತುಂಬ ನೀವು ಪ್ರೆಸ್ ಮಾಡಿಬಿಟ್ಟು ಈರುಳ್ಳಿ ಎಲ್ಲ ಆಚೆ ಬಂದುಬಿಡುತ್ತೆ. ನೀವು ಆದಷ್ಟು ದಪ್ಪನೇ ಲಟ್ಟಿಸ್ಬೇಕಾಗುತ್ತೆ. ನಿಮಗೆ ನೋಡ್ಕೊಳ್ಳಿ. ಹಿಂಗೆ ತುಂಬ ತೆಳ್ಳಗೆ ಲಟ್ಟಿಸ್ಬೇಡಿ. ನೋಡಿ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ನಾನು ಈಗ ಬನ್ನಿ ಹಂಚ ಮೇಲೆ ಹಾಕೋಣ. ಇದಕ್ಕೆ ಎಣ್ಣೆ ಸರ್ಕೊಳ್ಳಿ. ಹಂಚ ಮೇಲೆ ಕಾಯಿಕಿಟ್ಟಿದ್ದೆ ಹಂಚು ನಾನು ಬಂದಿದೆ ಅಂತ. ಈಗ ಇದು ಹಾಕಿ ಇದಂಗೆ ಇದಕ್ಕೆ ನೀವು ತುಪ್ಪ ಬೆಣ್ಣೆ ಏನಾರ ಹಾಕ್ಕೋಬೋದು. ನೀವು ಬೇಡ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಮಕ್ಕಳಿಗೆ ಬೆಳಗ್ಗೆ ಟೈಮ್ ಟಿಫನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವೊಂದು ಸ್ವಲ್ಪ ಟ್ರೈ ಮಾಡಿದ್ದೀನ ನೋಡಿ. ಇದು ತಿರುಗಿಸ್ತಾ ಇದ್ದೀನಿ. ನೋಡಿ ತುಂಬ ಸಾಫ್ಟಾಗಿರುತ್ತೆ. ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಟೊಮೊಟೊ ಕೆಚಪ್ಪಲ್ಲೂ ತಿನ್ಬೋದು, ಹಾಗೇನೂ ತಿನ್ಬೋದು. ಇದಕ್ಕೆ ಮೊಸರು ಆಮೇಲೆ ಟೊಮೊಟೊ ಕೆಚಪ್ಪು ಇಲ್ಲಾಂದರೆ ಟೊಮೊಟೊ ಗೊಜ್ಜು ಅದರಲ್ಲೂ ಚೆನ್ನಾಗಿರುತ್ತೆ. ಕರಿ ಎಲ್ಲ ಮಾಡ್ಕೊಂಡು ತಿನ್ಬೋದು. ನೋಡಿ ಇದಾಗಿದೆ. ಇದು ನೋಡಿ ನಾನು ಇದೇ ಥರ ಎಲ್ಲ ಮಾಡ್ಕೊತೀನಿ. ಈಗ ಸರ್ವ್ ಮಾಡ್ತೀನಿ. ನೋಡಿ ಫ್ರೆಂಡ್, ಆಲೂ ಪರೋಟ ಮಾಡಿದ್ದೀನಿ ನಾನು. ನಿಮಗೂ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ಈಗಲೇ ನೀವು ನನ್ನ ವೀಡಿಯೋನ ನೋಡಿ ಮಾಡಿ ಫ್ರೆಂಡ್. ನೀವು ತುಂಬ ಟೇಸ್ಟಾಗಿರುತ್ತೆ. ನಾನು ವೀಡಿಯೋ ನೋಡಿರೋದು ಎಲ್ಲರೂ ಧನ್ಯವಾದಗಳು ಫ್ರೆಂಡ್. ಥ್ಯಾಂಕ್ ಯು.